ಹುಂಡಿ ಕಳವು ಪ್ರಕರಣಕ್ಕೂ ಪ್ರಧಾನಿ ಕಚೇರಿಗೂ ನೇರ ಸಂಬಂಧವಿದೆ ಎಂದು ಕಾಂಗ್ರೆಸ್ ಪ್ರಚಾರ ಸಮಿತಿಯ ಉಪಾಧ್ಯಕ್ಷ ಸುಧೀರ್ ಕುಮಾರ್ ಮಳವಳ್ಳಿ ಆಪಾದಿಸಿದ್ದಾರೆ. ಮಂಗಳೂರಿನಲ್ಲಿ ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಟ್ರಸ್ಟ್ನಲ್ಲಿದ್ದವರೆಲ್ಲ ಆರ್ಎಸ್ಎಸ್ ಮತ್ತು ಬಿಜೆಪಿಯ ಪದಾಧಿಕಾರಿಗಳು, ಕಾರ್ಯಕರ್ತರು. ಈ ತಂಡ ದೇವರ ಹಣ, ಬಂಗಾರ, ಬೆಳ್ಳಿ, ನಗದು ದಕಾಯಿತಿ ಮಾಡಿದೆ. ಟ್ರಸ್ಟ್ನ ಪ್ರಧಾನ ಕಾರ್ಯದರ್ಶಿಯಾಗಿದ್ದ ಚಂಪತ್ ರಾಯ್ ಪ್ರಧಾನಿ ನರೇಂದ್ರ ಮೋದಿ ಅವರನ್ನು ದೇವರಿಗೆ ಹೋಲಿಸಿದ್ದಾರೆ. ಉತ್ತರ ಪ್ರದೇಶ ಸರ್ಕಾರ ರಚಿಸಿರುವ ಎಸ್ಐಟಿ ಸಂಚುಕೋರರನ್ನು ರಕ್ಷಿಸುತ್ತಿದೆ. ಮುಖ್ಯಮಂತ್ರಿ ಯೋಗಿ ಆದಿತ್ಯನಾಥ್ ಅವರ ಬುಲ್ಡೇಸರ್ ಈಗ ಯಾವ ಕೆಲಸ ಮಾಡುತ್ತಿಲ್ಲ ಎಂದು ಆಕ್ರೋಶಭರಿತವಾಗಿ ಪ್ರಶ್ನಿಸಿದ್ದಾರೆ. ರಾಮನ ಧಾರ್ಮಿಕ ಪೌರಾಣಿಕ ಅಸ್ತಿತ್ವವನ್ನು ಕಾಂಗ್ರೆಸ್ ಯಾವತ್ತೂ ಅಲಗಳಿಸಿದಿರಲಿಲ್ಲ. ಆದರೆ ಬಿಜೆಪಿಯವರು ಇತರ ರಾಜಕೀಯ ಪಕ್ಷಗಳನ್ನು ರಾಮನ ವಿರೋಧಿಗಳು ಎಂದು ಬೆಂಬಲಿಸಿದರು ಎಂದು ಹೇಳಿದ್ದಾರೆ. ಸುದ್ದಿಗೋಷ್ಠಿಯಲ್ಲಿ ಮಾಜಿ ಶಾಸಕ ಜೆಆರ್ ಲೋಬೋ, ಕಾಂಗ್ರೆಸ್ ಜಿಲ್ಲಾಧ್ಯಕ್ಷ ಹರೀಶ್ ಕುಮಾರ್ ಸೇರಿದಂತೆ ಮತ್ತಿತರರು ಉಪಸ್ಥಿತರಿದ್ದರು. ರಾಮ ಮಂದಿರದ ಹಣ ಲೂಟಿ, ಅದು ಯಾರೋ ಹೊರಗಿನ ಕಳ್ಳರು ಬಂದು ಲೂಟಿ ಮಾಡಿದ್ದಲ್ಲ. ಆ ಡಕಾಯಿತಿಯನ್ನು ನಡೆಸಿದ್ದು ಯಾರು ಅಂತಂದ್ರೆ ಒಳಗಿನವರೇ. ಯಾರನ್ನ ಟ್ರಸ್ಟಿಗಳನ್ನಾಗಿ ನರೇಂದ್ರ ಮೋದಿಯವರು, ಅಮಿತ್ ಶಾ ಅವರು ಮತ್ತು ಆದಿತ್ಯನಾಥ್ ಅವರು RSSನ ಸೂಚನೆಯ ಆಧಾರದ ಮೇರೆಗೆ, ಯಾಕೆಂದರೆ ಕರ್ನಾಟಕದ ಒಬ್ಬ ಗೋಪಾಲ್ ರಾವ್ ಅಂತಿದ್ದಾರೆ, ಅವರು RSSನ ಪೂರ್ಣಾವಧಿ ಕಾರ್ಯಕರ್ತರಾಗಿ ಕರ್ನಾಟಕದಲ್ಲಿ ಕೆಲಸ ಮಾಡಿದವರು. ಅವರನ್ನು ಒಳಗೊಂಡಂತೆ ವಿನಯ್ ಕುಮಾರ್ ಸೊರಕೆ ಅವರು ಪ್ರಸ್ತಾಪ ಮಾಡಿದ್ರು, ಚಂಪತ್ ರಾಯ್, ಇವರೆಲ್ಲರೂ ಸಹಿತ RSS ಮತ್ತು ಬಿಜೆಪಿಯ ಕಾರ್ಯಕರ್ತರು, ಪದಾಧಿಕಾರಿಗಳು, ಬೆಂಬಲಿಗರು. ಈ ತಂಡ ಏನು ಹಣ ಡಕಾಯಿತಿಯನ್ನು ಮಾಡಿದೆ, ಬಂಗಾರ, ಬೆಳ್ಳಿ, ನಗದು. ಸೊ ವಿಶೇಷವಾಗಿ ಈಗ ಕಾಂಗ್ರೆಸ್ ಪಕ್ಷ ಜನರ ಎದುರುಗಡೆ ಈ ವಿಚಾರವನ್ನು ಗಮನಕ್ಕೆ ತರ್ತಕ್ಕಂಥ ಪ್ರಯತ್ನವನ್ನು ಯಾಕೆ ಮಾಡ್ತಾ ಇದೆ ಅಂದರೆ, ಪ್ರಶ್ನೆ ಪತ್ರಿಕೆಗಳು ಸೋರಿಕೆ ಆಗ್ತದೆ, ರಫೇಲ್ ಫೈಲ್ ಕಾಣೆ ಆಗ್ತದೆ, ರಾಮ ಮಂದಿರದ ಕಾಣಿಕೆ ಲೂಟಿ ಆಗ್ತದೆ. ಆದರೆ ಇವತ್ತಿಗೂ ಸಹಿತ ಅದಾದ್ಮೇಲೆ ಒಂದು ಮನ್ ಕಿ ಬಾತ್ ಆಯಿತು. ಎಲ್ಲ ಬಿಜೆಪಿ ಪದಾಧಿಕಾರಿಗಳು, ಮಂಗಳೂರಿನ ಸಂಸದರು, ಮಾಜಿ ಸಂಸದರು, ಶಾಸಕರು ಎಲ್ಲ ಟಿವಿಯಲ್ಲಿ ನೋಡ್ತಾ ಇದ್ರಪ್ಪ ಮನ್ ಕಿ ಬಾತ್. ಅವ್ರ ಮನಸ್ಸೊಳಗೆ ಏನಾದ್ರು ರಾಮ ಮಂದಿರ ಕಾಣಿಕೆ ಲೂಟಿ ಬಗ್ಗೆ ಏನಾದ್ರು ಗಮನಿಸ್ತಾರ ಅಂತ ಇತ್ತು ಅಂತ ಪ್ರಶ್ನೆ. ಆದರೆ ಈ ಬಗ್ಗೆ ಒಂದೇ ಒಂದು ಚಕಾರವನ್ನು ಎತ್ತತಾ ಇರುವ ಇವರು ಚಂಪತ್ ರಾಯಿಂದ ಸಾಕ್ಷಾತ್ ಭಗವಂತ ಎಂದು ಹೊಗಳಿಸಿಕೊಂಡಂತ ನಮ್ಮ ದೇಶದ ಪ್ರಧಾನಮಂತ್ರಿಗಳಿಗೆ, ಅವರ ದಿವ್ಯ ದೃಷ್ಟಿಗೆ ರಾಮ ಮಂದಿರದ ಕಾಣಿಕೆಯ ಲೂಟಿ, ಅದರಲ್ಲೂ ಸುಮಾರು ಹತ್ತಿರ 2,000 ಕೋಟಿಯವರೆಗೆ ಲೂಟಿ ಆಗ್ತಿದೆ ಅಂತ ಆಗಿದೆ ಅಂತ ಹೇಳಿ ಅವರದ್ದೇ ಸಂಸ್ಥೆಯ ಪದಾಧಿಕಾರಿಗಳು ಹೇಳುವ ಮಟ್ಟದಲ್ಲಿ ಇವತ್ತು ಲೂಟಿ ಆಗ್ತಾ ಇರುವ ಹೊತ್ತಿನಲ್ಲಿ ಈವರೆಗೂ ಮಾತನ್ನ ಆಡ್ತಾ ಇಲ್ಲ ಅಂತಂದ್ರೆ, ಈ ಲೂಟಿಗೂ ಅವರಿಗೂ ಪ್ರಧಾನಮಂತ್ರಿಗಳ ಕಚೇರಿಗೂ ನೇರವಾದ ಸಂಬಂಧ ಇದೆ ಅನ್ನುವಂಥದ್ದು ನಮಗೆ ಮೇಲ್ನೋಟಕ್ಕೆ ಅರ್ಥ ಆಗ್ತಾ ಇದೆ.